ಏನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭ ಮಾಡಿ 46 ವರ್ಷಗಳು ಕಳೆದಿದ್ದೀವಿ. ಇದು ಯಾರ ಸ್ವಾರ್ಥಕ್ಕೋಸ್ಕರ ಸಂಘಟನೆಯಾಗಿ ಹುಟ್ಕೊಳ್ಳಿಲ್ಲ. ಏನು 80ನೇ ಇಸ್ವಿಲಿ ಗುಂಡ್ರ ಸರ್ಕಾರ 136 ಜನ ರೈತರನ್ನ ಬಲಿ ತಗೊಂಡು ಈ ನಾಡಿನ ಈ ದೇಶದ ರೈತರ ಪರವಾಗಿ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತ ಧೀಮಂತೆ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲ ಹೋರಾಟಗಾರರು. ನಂಜನಸ್ವಾಮಿಯವರು, ರುದ್ರಪ್ಪನವರು, ಪುಟ್ಟಣ್ಣಯ್ಯನವರು, ಸುಂದರೇಶ್ರವರು ಈ ನಾಡಿನಲ್ಲಿ ರೈತರು ಈ ದೇಶದ ಯಜಮಾನರು. ನಾವು ಈ ಸರ್ಕಾರಿ ನೌಕರರು, ಸೇವಕರು ಅಂತ ಹೇಳಿ ನಮಗೆ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತ ಧೀಮಂತ ಸಂಘಟನೆಯಲ್ಲಿ ಇವತ್ತು ನಾವು ಸರ್ಕಾರ ವಿರುದ್ಧ, ಅನ್ಯಾಯ ವಿರುದ್ಧ ಸತತವಾಗಿ ಅನ್ಯಾಯ ಕಂಡಲ್ಲಿ ಪ್ರತಿಭಟನೆ ಮಾಡಿಕೊಂಡು 46 ವರ್ಷಗಳ ಕಾಲ ನಾವು ಬಂದಿದ್ದೀವಿ. ಇವತ್ತು ಗುಂಡ್ರಾವ್ ಸರ್ಕಾರ ಯಾವ ರೀತಿ ಪತನ ಆಯ್ತೋ, ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿ ತಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವ್ರ ಸರ್ಕಾರವು ಕೂಡ ಪತನ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಬೈಲಹೊಂಗಲದಲ್ಲಿ ಕುಂತು 26 ಹಳ್ಳಿಗಳ ರೈತರ ಭವಿಷ್ಯವನ್ನ ಆಳ್ತ ಮಾಡ್ತಕ್ಕಂಥ ರೈತ ವಿರೋಧಿ ಸರ್ಕಾರ, ರೈತ ವಿರೋಧಿ ನೀತಿಗಳನ್ನ ಕೈ ಬಿಡಬೇಕು ಅಂತೇಳಿ ಇವತ್ತು ಕರ್ನಾಟಕದ ಎಲ್ಲ ಮೂಲೆಯಿಂದ ಕೂಡ ನಾವು ವಾಲಂಟ್ರಿ ಆಗಿ ಒಂದು ಸ್ವಾಭಿಮಾನ ಚಳವಳಿಯಾಗಿ ಬಂದಿದ್ದೇವೆ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾವೆ. ಯಾವುದೇ ಸರ್ಕಾರ ಒಂದು ಸ್ವಾಧೀನ ಪಡಿಸ್ಕೋಬೇಕಾದ್ರೆ ಅವಶ್ಯಕತೆ ಇದ್ರೆ ನಮ್ಮ ಲ್ಯಾಂಡ್ ಅನ್ನ ABCD ಗ್ರೇಡ್ ಅಂತ ಸರ್ಕಾರ ಮಾಡಿದೆ. ಎಲ್ಲಿ ಕೈಗಾರಿಕೆಗಳು ಮಾಡಬೇಕು B ಗ್ರೇಡ್ ಸರ್ಕಾರ, B ಇರ್ತಕ್ಕಂಥ ಕೈಗಾರಿಕೆ ಭೂಮಿಯಲ್ಲಿ ಸ್ವಾಧೀನವನ್ನ ಪಡಿಸ್ಕೊಳ್ಳುತ್ತ ಇದೆ. ಇವತ್ತು ಇಲ್ಲಿ ಫಲವತ್ತಾದಂತ ಭೂಮಿಯನ್ನ ಕಿತ್ಕೊಂಡು ನಮ್ಮೆಲ್ಲರೂ ಕೂಡ ಬೀದಿ ಪಾಲ್ ಮಾಡಕ್ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ 46 ವರ್ಷಗಳಿಂದ ನಿಮ್ಮ ಪರವಾಗಿ ದುಡಿದಿದ್ದೀವಿ. ಇನ್ನು ಮುಂದೆ ನಿಮ್ಮ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ನನಗೆ 2 ಮಾತುಗಳ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.